ಹರೇ ಕೃಷ್ಣ. ಎಲ್ಲ ಕೇಳುಗರಿಗೂ ಶ್ರೀಮದ್ ಭಾಗವತದ ಅಧ್ಯಯನಕ್ಕೆ ಸ್ವಾಗತ. ಶ್ರೀಮದ್ ಭಾಗವತದ ದಶಮ ಸ್ಕಂದದಲ್ಲಿ ಶಿಶುಪಾಲನ ವಧೆಯ ಕುರಿತಾಗಿ ನಾವು ತಿಳಿದುಕೊಳ್ಳುತ್ತಿದ್ದೇವೆ. ಶ್ರೀಕೃಷ್ಣನು ಶಿಶುಪಾಲನನ್ನು ವಧಿಸಿದಾಗ ಸಭೆಯಲ್ಲಿದ್ದವರು ಗಟ್ಟಿಯಾಗಿ ಕೂಗಿಕೊಂಡರು. ಈ ಗೊಂದಲದ ಲಾಭ ಪಡೆದು ಶಿಶುಪಾಲನನ್ನು ಬೆಂಬಲಿಸುತ್ತಿದ್ದ ಕೆಲವು ರಾಜರು ಪ್ರಾಣಭಯದಿಂದ ಸಭೆಯನ್ನು ಬಿಟ್ಟು ಹೋದರು. ಹೀಗೆಲ್ಲ ಆದರೂ ಅದೃಷ್ಟಶಾಲಿಯಾದ ಶಿಶುಪಾಲನ ಜೀವಾತ್ಮವು ಎಲ್ಲಾ ಸಭಾಸದರ ಎದುರಿಗೆ ಉರಿಯುವ ಧೂಮಕೇತವು ಪ್ರಪಂಚದ ಮೇಲ್ಮೈ ಮೇಲೆ ಬೀಳುವಂತೆ ಶ್ರೀಕೃಷ್ಣನ ದೇಹದಲ್ಲಿ ಒಂದಾಯಿತು. ಶಿಶುಪಾಲನ ಆತ್ಮವು ಕೃಷ್ಣನ ದಿವ್ಯ ದೇಹವನ್ನು ಸೇರಿದ್ದು 4 ಕುಮಾರರಿಂದ ಶಪಿಸಲ್ಪಟ್ಟ ಜಯ ಮತ್ತು ವಿಜಯರು ವೈಕುಂಠಲೋಕದಿಂದ ಭೌತಿಕ ಜಗತ್ತಿಗೆ ಪತನ ಹೊಂದಿದ್ದನ್ನು ನೆನಪಿಗೆ ತರುತ್ತದೆ. ಅವರು ವೈಕುಂಠಕ್ಕೆ ಹಿಂದಿರುಗಲು ಜಯವಿಜಯರು 3 ಜನ್ಮಗಳಲ್ಲಿ ಪ್ರಭುವಿನ ಬದ್ಧ ವೈರಿಗಳಾಗಿ ಅನಂತರ ಮತ್ತೆ ವೈಕುಂಠಕ್ಕೆ ಹಿಂದಿರುಗಿ ಅವನ ಸಂಗಾತಿಗಳಾಗಿ ಸೇವೆ ಸಲ್ಲಿಸುವರೆಂದು ಏರ್ಪಾಟು ಮಾಡಲಾಯಿತು. ಶಿಶುಪಾಲನು ಶ್ರೀಕೃಷ್ಣನ ಶತ್ರುವಾಗಿಯೇ ನಡೆದುಕೊಂಡರೂ ಅವನು ಕೃಷ್ಣ ಪ್ರಜ್ಞೆಯನ್ನು ಒಂದು ಕ್ಷಣವೂ ಕಳೆದುಕೊಂಡಿರಲಿಲ್ಲ. ಅವನು ಸದಾ ಕೃಷ್ಣನ ಯೋಚನೆಯಲ್ಲಿಯೇ ಮಗ್ನನಾಗಿದ್ದನು. ಆದ್ದರಿಂದ ಮೊದಲು ಅವನು ಪರಮನ ಅಸ್ತಿತ್ವದಲ್ಲಿ ಲೀನವಾಗಿ ಸಾಯುಜ್ಯ ಮುಕ್ತಿಯನ್ನು ಪಡೆದನು. ಕಡೆಗೆ ಪ್ರಭುವಿನ ವೈಯಕ್ತಿಕ ಸೇವಕನಾಗಿ ತನ್ನ ಮೊದಲಿನ ಸ್ಥಾನಕ್ಕೆ ಹಿಂದಿರುಗಿದನು. ತನ್ನ ಸಾವಿನ ಹೊತ್ತಿನಲ್ಲಿ ಮನುಷ್ಯನು ಭಗವಂತನ ಯೋಚನೆಯಲ್ಲಿಯೇ ಮಗ್ನನಾಗಿದ್ದರೆ ಅವನು ದೇಹವನ್ನು ತ್ಯಜಿಸುತ್ತಲೇ ದೇವರ ರಾಜ್ಯವನ್ನು ಪ್ರವೇಶಿಸುತ್ತಾನೆ. ಇದನ್ನು ಭಗವದ್ಗೀತೆಯು ದೃಢಪಡಿಸಿದೆ. ಶಿಶುಪಾಲನ ಮುಕ್ತಿಯ ನಂತರ ಯುಧಿಷ್ಠಿರ ಮಹಾರಾಜನು ಯಾಗದ ಸಭೆಯಲ್ಲಿದ್ದ ಎಲ್ಲರಿಗೂ ಉಡುಗೊರೆಗಳನ್ನು ಕೊಟ್ಟನು. ಯಾಗವನ್ನು ನಿರ್ವಹಿಸುವುದರಲ್ಲಿ ಭಾಗಿಗಳಾದ ಆಚಾರ್ಯರಿಗೂ ವಿದ್ವಾಂಸರಾದ ಋಷಿಗಳಿಗೂ ಸಾಕಷ್ಟು ಪ್ರತಿಫಲವನ್ನು ನೀಡಿದ. ಅಗತ್ಯವಾಗಿದ್ದ ಕೆಲಸ ಕಾರ್ಯಗಳನ್ನೆಲ್ಲ ಮಾಡಿ ದೊರೆಯು ಸ್ನಾನ ಮಾಡಿದನು. ಯಾಗದ ನಂತರ ಸ್ನಾನ ಮಾಡುವುದು ಶಾಸ್ತ್ರೋಕ್ತ. ಇದಕ್ಕೆ ಅವಭೃತ ಸ್ನಾನ ಎಂದು ಹೆಸರು. ಹೀಗೆ ಶ್ರೀಕೃಷ್ಣನು ಯುಧಿಷ್ಠಿರ ಮಹಾರಾಜನು ಏರ್ಪಡಿಸಿದ ರಾಜಸೂಯ ಯಜ್ಞವು ಯಶಸ್ವಿಯಾಗಿ ಸಂಪೂರ್ಣವಾಗುವಂತೆ ಮಾಡಿದನು. ಅನಂತರ ತನ್ನ ಸೋದರತ್ತೆಯ ಮಕ್ಕಳು ಮತ್ತು ಇತರರ ಕೋರಿಕೆಯಂತೆ ಹಸ್ತಿನಾಪುರದಲ್ಲಿ ಇನ್ನೂ ಕೆಲವು ತಿಂಗಳ ಕಾಲ ಉಳಿದನು. ಶ್ರೀಕೃಷ್ಣನನ್ನು ಹಸ್ತಿನಾಪುರದಿಂದ ಕಳುಹಿಸಿಕೊಡಲು ಯುಧಿಷ್ಠಿರ ಮಹಾರಾಜನಿಗೂ ಅವನ ತಮ್ಮಂದರಿಗೂ ಇಷ್ಟವೇ ಇರದಿದ್ದರೂ ಶ್ರೀಕೃಷ್ಣನು ಮಹಾರಾಜನ ಅನುಮತಿಯನ್ನು ಪಡೆದು ತನ್ನ ರಾಣಿಯರು ಮತ್ತು ಮಂತ್ರಿಗಳೊಡನೆ ದ್ವಾರಕೆಗೆ ಹಿಂದಿರುಗಿದನು. ವೈಕುಂಠಲೋಕದಿಂದ ಜಯವಿಜಯರು ಭೌತ ಜಗತ್ತಿಗೆ ಪತನಗೊಂಡ ಕಥೆಯನ್ನು ಶ್ರೀಮದ್ ಭಾಗವತದ 7ನೆಯ ಸ್ಕಂದದಲ್ಲಿ ವಿವರಿಸಲಾಗಿದೆ. ಶಿಶುಪಾಲ ವಧೆಗೂ ಜಯವಿಜಯರನ್ನು ಕುರಿತ ಆ ನಿರೂಪಣೆಗೂ ನೇರವಾದ ಸಂಬಂಧವಿದೆ. ಆದರೆ ಈ ಪ್ರಸಂಗದಿಂದ ನಾವು ಕಲಿಯುವ ಅತ್ಯಂತ ಮುಖ್ಯ ಪಾಠವೆಂದರೆ, ದೇವೋತ್ತಮ ಪರಮಪುರುಷನು ಪರಾತ್ಪರನಾಗಿ ಮನುಷ್ಯನು ಅವನ ಶತ್ರುವಾಗಿಯಾಗಲಿ ಅಥವಾ ಮಿತ್ರನಾಗಿಯಾಗಲಿ ನಡೆದುಕೊಳ್ಳಲಿ ಪ್ರತಿಯೊಬ್ಬನಿಗೂ ಮೋಕ್ಷವನ್ನು ಅನುಗ್ರಹಿಸಬಲ್ಲನು. ಆದ್ದರಿಂದ ಭಗವಂತನು ಒಬ್ಬರಿಗೆ ಸ್ನೇಹಿತನಾಗಿ ಮತ್ತೊಬ್ಬರಿಗೆ ಶತ್ರುವಾಗಿ ನಡೆದುಕೊಳ್ಳುತ್ತಾನೆ ಎನ್ನುವುದು ತಪ್ಪು ಭಾವನೆ. ಅವನು ಶತ್ರುವಾಗುವುದು ಅಥವಾ ಮಿತ್ರನಾಗುವುದು ಯಾವಾಗಲೂ ಪರಾತ್ಪರ ವೇದಿಕೆಯಲ್ಲಿದೆ. ಐಹಿಕ ವ್ಯತ್ಯಾಸವೇನೂ ಇಲ್ಲ. ಯುಧಿಷ್ಠಿರ ಮಹಾರಾಜನು ಅವಭೃತ ಸ್ನಾನವನ್ನು ಮಾಡಿ ಎಲ್ಲ ಋಷಿಗಳು ಮತ್ತು ಬ್ರಾಹ್ಮಣರ ನಡುವೆ ನಿಂತುಕೊಂಡಾಗ ಅವನು ಸ್ವರ್ಗದ ಅರಸನಂತೆಯೇ ಕಂಡನು. ಬಹು ಸುಂದರನಾಗಿ ಕಂಡನು. ಯಜ್ಞದಲ್ಲಿ ಭಾಗವಹಿಸಿದ ದೇವತೆಗಳೆಲ್ಲರಿಗೂ ಸಮೃದ್ಧವಾಗಿ ಉಡುಗೊರೆಗಳನ್ನು ಕೊಟ್ಟನು. ಬಹುತೃಪ್ತರಾಗಿ ಅವರೆಲ್ಲರೂ ಮಹಾರಾಜನ ಕೆಲಸ ಕಾರ್ಯಗಳನ್ನು ಹೊಗಳುತ್ತಾ ಶ್ರೀಕೃಷ್ಣನ ಮಹಿಮೆಯನ್ನು ಹೇಳುತ್ತಾ ಹೊರಟರು. ಕೃಷ್ಣನು ಶಿಶುಪಾಲನನ್ನು ಕೊಂದ ಪ್ರಸಂಗವನ್ನು ನಿರೂಪಿಸಿ ಶುಕಮುನಿಗಳು ಯುಧಿಷ್ಠಿರ ಮಹಾರಾಜನ ರಾಜಸೂಯ ಯಜ್ಞವು ಯಶಸ್ವಿಯಾಗಿ ನಡೆದದ್ದನ್ನು ವರ್ಣಿಸುತ್ತಾ, ಯಜ್ಞವು ಮುಗಿದ ನಂತರ ಸುಖಿಯಾಗಿ ಇಲ್ಲದೇ ಇದ್ದವನು ಒಬ್ಬನೇ ಒಬ್ಬ ಎಂದು ಹೇಳಿದರು. ಅವನು ದುರ್ಯೋಧನ. ತನ್ನ ಪಾಪ ಜೀವನದಿಂದಾಗಿ ಅವನು ಸ್ವಭಾವತಃ ಬಹಳ ಅಸೂಯಾಪರನು. ಅವನು ಕುರುವಂಶದಲ್ಲಿ ಇಡೀ ಕುಟುಂಬವನ್ನು ನಾಶ ಮಾಡಲು ಒಂದು ಕೆಟ್ಟ ರೋಗದ ಸಾಕಾರ ರೂಪವಾಗಿ ಹುಟ್ಟಿದನು. ಶಿಶುಪಾಲ ಮತ್ತು ಜರಾಸಂಧರ ವಧೆ ಮತ್ತು ಸೆರೆಯಲ್ಲಿದ್ದ ರಾಜರ ಬಿಡುಗಡೆ, ಶ್ರೀಕೃಷ್ಣನ ಇಂತಹ ಲೀಲೆಗಳು ದಿವ್ಯ ಸ್ಪಂದನಗಳು. ಅಧಿಕೃತ ವ್ಯಕ್ತಿಗಳಿಂದ ಈ ನಿರೂಪಣೆಯನ್ನು ಕೇಳುವವನು ತನ್ನ ಜೀವನದ ಎಲ್ಲ ಪಾಪಕರ್ಮಗಳಿಂದ ಬಿಡುಗಡೆ ಹೊಂದುತ್ತಾನೆ ಎಂದು ಶುಕಮುನಿಗಳು ಪರೀಕ್ಷಿತ ಮಹಾರಾಜನಿಗೆ ಆಶ್ವಾಸನೆ ನೀಡಿದರು.
ಯುಧಿಷ್ಠಿರ ಮಹಾರಾಜನಿಗೆ ಅಜಾತಶತ್ರು ಎಂದು ಹೆಸರು. ಆದ್ದರಿಂದ ಯುಧಿಷ್ಠಿರ ಮಹಾರಾಜನು ನಡೆಸಿದ ರಾಜಸೂಯ ಯಜ್ಞವು ಯಶಸ್ವಿಯಾಗಿ ಮುಕ್ತಾಯವಾದಾಗ ಎಲ್ಲ ಮನುಷ್ಯರು, ಎಲ್ಲ ದೇವತೆಗಳು, ರಾಜರು, ಋಷಿಗಳು ಮತ್ತು ಸಂತರು ಬಹಳ ಸಂತೋಷಪಟ್ಟರು. ದುರ್ಯೋಧನನೊಬ್ಬನು ಅಸುಖಿಯಾಗಿದ್ದ ಎಂದು ಕೇಳಿ ಪರೀಕ್ಷಿತ ಮಹಾರಾಜನಿಗೆ ಪರಮಾಶ್ಚರ್ಯವಾಯಿತು. ಇದನ್ನು ವಿವರಿಸುವಂತೆ ಶುಕಮುನಿಗಳನ್ನು ಅವನು ಪ್ರಾರ್ಥಿಸಿದನು. ಶುಕಮುನಿಗಳು ಹೀಗೆ ಹೇಳಿದರು: ಪ್ರಿಯ ಪರೀಕ್ಷಿತ್ ಮಹಾರಾಜ, ನಿನ್ನ ತಾತ ಯುಧಿಷ್ಠಿರ ಮಹಾರಾಜನು ಒಬ್ಬ ಮಹಾತ್ಮ. ಎಲ್ಲರೊಡನೆ ಹೊಂದಿಕೊಂಡು ಹೋಗುವ ಅವನ ಸ್ವಭಾವದಿಂದ ಎಲ್ಲರೂ ಅವನ ಮಿತ್ರರಾದರು. ಆದ್ದರಿಂದ ಅವನಿಗೆ ಅಜಾತಶತ್ರು ಎಂದು ಹೆಸರು. ರಾಜಸೂಯ ಯಜ್ಞದ ನಿರ್ವಹಣೆಯಲ್ಲಿ ಕುರುವಂಶದ ಎಲ್ಲರಿಗೂ ಅವನು ಬೇರೆ ಬೇರೆ ಕೆಲಸಗಳನ್ನು ಹಂಚಿಕೊಟ್ಟನು. ಉದಾಹರಣೆಗೆ, ಭೀಮಸೇನನಿಗೆ ಪಾಕಶಾಲೆಯ ಜವಾಬ್ದಾರಿಯನ್ನು ವಹಿಸಿದ್ದನು, ದುರ್ಯೋಧನನಿಗೆ ಭಂಡಾರದ ಹೊಣೆಯನ್ನು ವಹಿಸಿದ್ದನು, ಸಹದೇವನಿಗೆ ಸ್ವಾಗತದ ಹೊಣೆ, ನಕುಲನು ಉಗ್ರಾಣವನ್ನು ನೋಡಿಕೊಂಡನು ಮತ್ತು ಅರ್ಜುನನು ಹಿರಿಯರ ಆತಿಥ್ಯವನ್ನು ನೋಡಿಕೊಂಡನು. ಅತ್ಯಾಶ್ಚರ್ಯದ ಸಂಗತಿಯೆಂದರೆ, ದೇವೋತ್ತಮ ಪರಮಪುರುಷನಾದ ಶ್ರೀಕೃಷ್ಣನು ಬಂದ ಎಲ್ಲ ಅತಿಥಿಗಳ ಕಾಲನ್ನು ತೊಳೆಯುವ ಕೆಲಸವನ್ನು ವಹಿಸಿಕೊಂಡನು. ಮಹಾರಾಣಿಯಾದ ಸಿರಿದೇವಿ ದ್ರೌಪದಿಯು ಆಹಾರ ವಿತರಣೆಯನ್ನು ನೋಡಿಕೊಂಡಳು. ಕರ್ಣನು ದಾನಶೂರನೆಂದು ಕೀರ್ತಿವಂತನಾದ್ದರಿಂದ ದಾನಗಳ ನಿರ್ವಹಣೆಯು ಅವನ ಪಾಲಿಗೆ ಬಂದಿತು. ಹೀಗೆ ಸಾತ್ಯಕಿ, ವಿಕರ್ಣ, ಹಾರ್ದಿಕ್ಯ, ವಿದುರ, ಸಂತರ್ಧನ ಮತ್ತು ಬಾಹ್ಲಿಕನ ಮಗನಾದ ಭೂರಿಶ್ರವ ಎಲ್ಲರೂ ರಾಜಸೂಯ ಯಜ್ಞಕ್ಕೆ ಸಂಬಂಧಿಸಿದ ಬೇರೆ ಬೇರೆ ಹೊಣೆಗಳನ್ನು ನೋಡಿಕೊಂಡರು. ಅವರೆಲ್ಲರಿಗೂ ಯುಧಿಷ್ಠಿರ ಮಹಾರಾಜನಲ್ಲಿ ಎಷ್ಟು ಪ್ರೀತಿಯೆಂದರೆ ಅವನನ್ನು ಸಂತೋಷಗೊಳಿಸುವುದೊಂದೇ ಅವರ ಬಯಕೆಯಾಗಿತ್ತು. ಶ್ರೀಕೃಷ್ಣನ ದಯೆಯಿಂದ ಶಿಶುಪಾಲನು ಸತ್ತು ಆಧ್ಯಾತ್ಮಿಕ ಅಸ್ತಿತ್ವದಲ್ಲಿ ಒಂದಾದ ನಂತರ ಮತ್ತು ರಾಜಸೂಯ ಯಜ್ಞವು ಮುಕ್ತಾಯವಾದಾಗ ಎಲ್ಲ ಸ್ನೇಹಿತರಿಗೂ, ಅತಿಥಿಗಳಿಗೂ, ಹಿತೈಷಿಗಳಿಗೂ ಸೂಕ್ತವಾಗಿ ಮನ್ನಣೆ ನೀಡಿ ಉಡುಗೊರೆಗಳನ್ನು ನೀಡಿದ ನಂತರ ಯುಧಿಷ್ಠಿರ ಮಹಾರಾಜನು ಗಂಗಾ ನದಿಯಲ್ಲಿ ಸ್ನಾನ ಮಾಡಲು ಹೋದನು. ಇಂದು ಹಸ್ತಿನಾಪುರವು ಯಮುನಾ ನದಿಯ ತೀರದಲ್ಲಿದೆ. ಯುಧಿಷ್ಠಿರ ಮಹಾರಾಜನು ಗಂಗಾ ನದಿಯಲ್ಲಿ ಸ್ನಾನ ಮಾಡಲು ಹೋದನು ಎಂದು ಶ್ರೀಮದ್ ಭಾಗವತದಲ್ಲಿ ಹೇಳುವುದು ಪಾಂಡವರ ಕಾಲದಲ್ಲಿ ಯಮುನಾ ನದಿಗೆ ಗಂಗಾ ನದಿ ಎಂದು ಹೆಸರಿದ್ದಿತು ಎನ್ನುವುದನ್ನು ತೋರಿಸುತ್ತದೆ. ಅರಸನು ಅವಭೃತ ಸ್ನಾನವನ್ನು ಮಾಡುತ್ತಿದ್ದಾಗ ಮೃದಂಗಗಳು, ನಗಾರಿಗಳು, ಕಹಳೆಗಳು ಇವುಗಳ ನಾದವಾಯಿತು. ಅಲ್ಲದೆ ನರ್ತಕಿಯರ ನೂಪುರಗಳ ಝಣಝಣ ಶಬ್ದವಾಯಿತು. ವೃತ್ತಿನಿರತ ಸಂಗೀತಗಾರರ ತಂಡಗಳು ವೀಣೆಗಳನ್ನು, ಕೊಳಲುಗಳನ್ನು, ತಾಳಗಳನ್ನು, ಮದ್ದಳೆಗಳನ್ನು ನುಡಿಸಿದರು. ಹೀಗೆ ಹಲವು ನಾದಗಳು ಆಕಾಶವನ್ನು ತುಂಬಿದವು. ಸೃಂಜಯ, ಕಾಂಭೋಜ, ಕುರು, ಕೇಕಯ ಮತ್ತು ಕೋಶಲದಂತಹ ಹಲವು ರಾಜ್ಯಗಳ ರಾಜ ಅತಿಥಿಗಳು ತಮ್ಮ ಧ್ವಜಗಳು, ವರ್ಣಮಯವಾಗಿ ಅಲಂಕರಿಸಿದ ಆನೆಗಳು, ರಥಗಳು, ಕುದುರೆಗಳು ಮತ್ತು ಸೈನಿಕರೊಂದಿಗೆ ಅಲ್ಲಿದ್ದರು. ಎಲ್ಲರೂ ಮೆರವಣಿಗೆಯಲ್ಲಿ ಹೋದರು. ಯುಧಿಷ್ಠಿರ ಮಹಾರಾಜನು ಮೆರವಣಿಗೆಯ ಮುಂಭಾಗದಲ್ಲಿದ್ದನು. ಪುರೋಹಿತರು, ಯಜ್ಞವನ್ನು ಮಾಡುತ್ತಿದ್ದ ಧಾರ್ಮಿಕ ಕಾರ್ಯಮಾರ್ಗದರ್ಶಿಗಳು ಮತ್ತು ಬ್ರಾಹ್ಮಣರು ಎಲ್ಲರೂ ಗಟ್ಟಿಯಾಗಿ ವೇದಗಳ ಶ್ಲೋಕವನ್ನು ಹೇಳುತ್ತಿದ್ದರು. ದೇವತೆಗಳು, ಪಿತೃಲೋಕ, ಗಂಧರ್ವಲೋಕಗಳ ನಿವಾಸಿಗಳು ಮತ್ತು ಋಷಿಗಳು ಹೂಮಳೆಗರೆದರು. ಹಸ್ತಿನಾಪುರದ ಮತ್ತು ಇಂದ್ರಪ್ರಸ್ಥದ ಸ್ತ್ರೀ ಪುರುಷರು ಉತ್ಸವದಲ್ಲಿ ಸಂತೋಷದಿಂದ ಪಾಲ್ಗೊಂಡರು. ಮಹಾ ಉತ್ಸವವನ್ನು ವೀಕ್ಷಿಸಲು ಹಲವಾರು ದೇವತೆಗಳ ಪತ್ನಿಯರು ವಿವಿಧ ವಿಮಾನಗಳಲ್ಲಿ ಬಂದಿದ್ದರು. ಅವು ಆಕಾಶದಲ್ಲಿ ಕಾಣುತ್ತಿದ್ದವು. ಹೀಗೆಯೇ ರಾಜಕುಟುಂಬದ ಹಲವಾರು ರಾಣಿಯರು ವರ್ಣಮಯವಾಗಿ ಅಲಂಕರಿಸಿಕೊಂಡು ಸುತ್ತಲೂ ಅಂಗರಕ್ಷಕರೊಡನೆ ಪಲ್ಲಕ್ಕಿಗಳಲ್ಲಿ ಬಂದರು. ಸ್ನಾನಾನಂತರ ಯುಧಿಷ್ಠಿರ ಮಹಾರಾಜನು ಹೊಸ ರೇಷ್ಮೆ ಉಡುಪು ತೊಟ್ಟು ಶಲ್ಯವನ್ನು ಹೊದ್ದು ಬೆಲೆಬಾಳುವ ಒಡವೆಗಳಿಂದ ಅಲಂಕರಿಸಿಕೊಂಡನು. ಅರಸನು ತಾನು ಒಳ್ಳೆಯ ವಸ್ತ್ರಗಳನ್ನು ತೊಟ್ಟು ಆಭರಣಗಳನ್ನು ಧರಿಸಿದ್ದಲ್ಲದೆ ಎಲ್ಲ ಪುರೋಹಿತರಿಗೂ ಯಜ್ಞದಲ್ಲಿ ಭಾಗವಹಿಸಿದ ಇತರರಿಗೂ ವಸ್ತ್ರಗಳನ್ನು, ಒಡವೆಗಳನ್ನು ನೀಡಿದನು. ಹೀಗೆ ಯುಧಿಷ್ಠಿರ ಮಹಾರಾಜನು ಅವರೆಲ್ಲರನ್ನು ಪೂಜಿಸಿದನು. ಅವನು ಒಂದೇ ಸಮನೆ ತನ್ನ ಸ್ನೇಹಿತರು, ಕುಟುಂಬದ ಸದಸ್ಯರು, ನಂಟರು, ಹಿತೈಷಿಗಳು ಮತ್ತು ಹಾಜರಿದ್ದ ಎಲ್ಲರನ್ನೂ ಪೂಜಿಸಿದನು. ಬಹು ಸುಸಂಸ್ಕೃತ ಪುರೋಹಿತರು, ಯಜ್ಞದಲ್ಲಿ ನೆರವಾಗಿದ್ದ ಬ್ರಾಹ್ಮಣರು, ಎಲ್ಲ ವರ್ಣಗಳ ಪುರಜನರು, ರಾಜರುಗಳು, ದೇವತೆಗಳು, ಋಷಿಗಳು, ಪ್ರಾಜ್ಞರು ಮತ್ತು ಪಿತೃಲೋಕದ ನಿವಾಸಿಗಳು ಎಲ್ಲರಿಗೂ ಯುಧಿಷ್ಠಿರ ಮಹಾರಾಜನು ನಡೆದುಕೊಂಡ ರೀತಿಯಿಂದ ಸಂತೋಷವಾಯಿತು. ಕಡೆಗೆ ಅವರೆಲ್ಲರೂ ಹರ್ಷಚಿತ್ತರಾಗಿ ತಮ್ಮ ಮನೆಗಳಿಗೆ ಹೋದರು.
ಮನೆಗಳಿಗೆ ಹಿಂದಿರುಗುತ್ತಾ ಅವರು ಯುಧಿಷ್ಠಿರ ಮಹಾರಾಜನು ನಡೆದುಕೊಂಡ ರೀತಿಯನ್ನು ಕುರಿತು ಮಾತನಾಡುತ್ತಿದ್ದರು. ಅವನ ಹಿರಿಮೆಯನ್ನು ಕುರಿತು ಒಂದೇ ಸಮನೆ ಮಾತನಾಡಿದರು. ಅಮೃತವನ್ನು ಮತ್ತೆ ಮತ್ತೆ ಕುಡಿದರೂ ಸಾಕು ಎನ್ನಿಸದೇ ಇರುವಂತೆ ಅವರಿಗೆ ಸಾಕೆನಿಸಲಿಲ್ಲ. ಉಳಿದವರೆಲ್ಲರೂ ಹೋದ ನಂತರ ಶ್ರೀಕೃಷ್ಣನು ಸೇರಿದಂತೆ ತನ್ನ ಆತ್ಮೀಯ ಗೆಳೆಯರು ಹೋಗಲಾಗದೆಂದು ಯುಧಿಷ್ಠಿರ ಮಹಾರಾಜನು ನಿಲ್ಲಿಸಿಕೊಂಡನು. ಮಹಾರಾಜನ ಪ್ರಾರ್ಥನೆಯನ್ನು ಶ್ರೀಕೃಷ್ಣನು ತಳ್ಳಿಹಾಕಲು ಸಾಧ್ಯವಾಗಲಿಲ್ಲ. ಸಾಂಬ ಮೊದಲಾದ ಯದುವೀರರನ್ನು ದ್ವಾರಕೆಗೆ ಕಳುಹಿಸಿದನು. ಅವರೆಲ್ಲರೂ ದ್ವಾರಕೆಗೆ ಹಿಂದಿರುಗಿದರು. ಮಹಾರಾಜನನ್ನು ಸಂತೋಷಪಡಿಸಲು ಸ್ವತಃ ಶ್ರೀಕೃಷ್ಣನು ಅಲ್ಲಿಯೇ ಉಳಿದನು. ರಾಜಸೂಯ ಯಜ್ಞದ ಬಳಿಕ ಮುಂದೇನಾಯಿತು ಎಂಬುದನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು. ಹರೇ ಕೃಷ್ಣ.